ಮನ ಮನದ ಕತ್ತಲು ಅಳಿಸೋಕೆ ಮನೆ ಮನೆಗೆ ಬರ್ತಿವೆ 9 ಶಕ್ತಿ ದೇವತೆಗಳ ಭಕ್ತಿ ಪ್ರಧಾನ ಕಥೆಗಳು. ಜಗವ ಕಾಯೋ ತಾಯಿಯ ಹಬ್ಬದ ಸಡಗರಕ್ಕೆ ನವಶಕ್ತಿ ನವರಾತ್ರಿ. ನೀವು ನೋಡಿರ್ತೀರಾ, ಇದು ಕಾಬಲ್ ಕಡಲೆ ಈ ಗಣೇಶ ಹಬ್ಬಕ್ಕೆ ಜಾಸ್ತಿ ಮಾಡ್ತಾರೆ. ಇದು ಜಾಸ್ತಿ ನೀರ್ ಹಾಕಿದ್ರೆ ವಿಸಿಲ್ ಹೊಡಿವಾಗೆಲ್ಲ ಆಚೆ ಬಂದ್ಬಿಡುತ್ತೆ, ಸೊ ಅದೆಲ್ಲ ಸೋರ್ಬಿಡುತ್ತೆ. ಸೊ ಇಷ್ಟು ಸಾಕು ಇಂಗ್ರೀಡಿಯೆಂಟ್ಸ್ ತಯಾರು ಮಾಡ್ಕೊಂಡಿದೀನಿ. ಅಂದ್ರೆ ಕಾಬಲ್ ಕಡಲೆ ಇದನ್ನ ನೆನೆಸಿ 2-3 ಅವರು, ಆಮೇಲೆ ಕುಕ್ಕರಲ್ಲಿ 3 ವಿಸಿಲ್ ಒಡಿಸಿ, ಆಮೇಲೆ ಇದನ್ನ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಕೊಬ್ಬರಿ ತುರಿ ಗ್ರೀನ್ ಕಲರ್ ಇದೆ ಯಾಕಂದ್ರೆ, ಮತ್ತೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತೆ ಒಗ್ಗರಣೆಗೆ ಸಾಸಿವೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಇದಕ್ಕೆ ಚೂರು ನಿಂಬೆಹಣ್ಣು ನೀವು ಹಿಂಡಿದ್ರೆ ಸೂಪರ್ ಆಗಿ ಬರುತ್ತೆ. ಸೊ ನಾನು ಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕೊಂಡು ಹೋಗಿಲ್ಲ, ತೆಂಗಿನಕಾಯಿ ಜೊತೆ ರುಬ್ಕೊಂಡಿದ್ದೀನಿ. ಈ ಸಿದ್ಧಿದಾತ್ರಿ ದೇವಿ ಶಿವನಿಗೆ 18 ಸಿದ್ಧಿಗಳನ್ನು ನೀಡುತ್ತಾಳೆ. ಎಲ್ಲರಿಗೂ ನಮಸ್ಕಾರ, ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಿಮ್ಮ ರಾಕೇಶ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 9ನೇ ದಿನಕ್ಕೆ ಸ್ವಾಗತ. ಇವತ್ತು ನಾನು ಪ್ರಸಾದಕ್ಕೆ ಕಳ್ಳೆ ಉಸ್ಲಿ ಮಾಡ್ತಿದ್ದೀನಿ. ಕಳ್ಳೆ ಉಸ್ಲಿ ಅಂದ್ರೆ ನೀವು ನೋಡಿರ್ತೀರಾ, ಇದು ಕಾಬಲ್ ಕಡಲೆ ಈ ಗಣೇಶ ಹಬ್ಬಕ್ಕೆ ಜಾಸ್ತಿ ಮಾಡ್ತಾರೆ ಇದು. ಸೊ ಇದನ್ನ ನಾನು ಒಂದು 3-4 ಅವರ್ಸ್ ನೆನೆಸಿಕ್ಕಿದ್ದೀನಿ, ಬಟ್ ಇನ್ನೂ ಸಾಫ್ಟ್ ಆಗಬೇಕು. ಅದಕ್ಕೆ ನಾನು ಇವಾಗ 1-2 ವಿಸಿಲ್ ಕುಕ್ಕರ್ ಹಾಕಿ ಕೂಗಿಸ್ತೀನಿ. ಸೊ ಬನ್ನಿ ಮಾಡೋಣ. ಇದಕ್ಕೆ ಚೂರು ನೀರು ಹಾಕೊಡಿ, ಅಂದರೆ ಕಾಳು ಮುಳುಗೋಷ್ಟು ಸಾಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸಾಕು. ಜಾಸ್ತಿ ನೀರು ಹಾಕಿದ್ರೆ ವಿಸಿಲ್ ಹೊಡಿವಾಗೆಲ್ಲ ಆಚೆ ಬಂದ್ಬಿಡುತ್ತೆ, ಸೊ ಅದೆಲ್ಲ ಸೋರ್ಬಿಡುತ್ತೆ. ಸೊ ಇಷ್ಟು ಸಾಕು, ಮುಳುಗೋಷ್ಟು. ಮತ್ತೆ ಈಗಲೇ ಉಪ್ಪು ಹಾಕೊಂಡ್ಬಿಡ್ರಿ, 1 ಸ್ಪೂನ್ ಹಾಕಿಡ್ರಿ. ಆಮೇಲೆ ಬೇಕಾದರೆ ನೋಡ್ಕೊಂಡು, ನೋಡೋಕ್ಕಾಗಲ್ಲ ಪ್ರಸಾದ, ಆಮೇಲೆ ಹೆಚ್ಚು ಕಮ್ಮಿ ಹಾಕೊಬೋದು. 1 ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ. ಒಂದು 2-3 ವಿಸಿಲ್ ಸಾಕು. ನಾನು ಕಡಲೆ ಉಸ್ಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತಯಾರು ಮಾಡ್ಕೊಂಡಿದ್ದೀನಿ ಅಂದರೆ, ಕಾಬಲ್ ಕಡಲೆ ಇದನ್ನ ನೆನೆಸಿ 2-3 ಅವರು, ಆಮೇಲೆ ಕುಕ್ಕರಲ್ಲಿ 3 ವಿಸಿಲ್ ಒಡಿಸಿ, ಆಮೇಲೆ ಇದನ್ನ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ತುರಿ ಗ್ರೀನ್ ಕಲರ್ ಇದೆ ಯಾಕಂದರೆ ನಾನು ಮೆಣಸಿನ್ಕಾಯಿ ಜೊತೆಗೆ ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಸುಮ್ಮನೆ ಮೆಣಸಿನ್ಕಾಯಿ ಸುಮ್ಮನೆ ಬಾಯಿಗೆ ಸಿಗ್ತಾ ಇರುತ್ತೆ, ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಾರನೂ ಹಾಕ್ಬೋದು ಮತ್ತು ಮೆಣಸಿನ್ಕಾಯಿ ಬಾಯಿಗೂ ಸಿಗಲ್ಲ. ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದಕ್ಕೆ ಚೂರು ನಿಂಬೆಹಣ್ಣು ನೀವು ಹಿಂಡಿದ್ರೆ ಸೂಪರಾಗಿ ಬರುತ್ತೆ. ಲಾಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದಾಗ ಪ್ರಸಾದ ಮಾಡಿದ್ರು ಕಡಲೆ ಉಸ್ಲಿ, ಅದಕ್ಕೆ ನಿಂಬೆಹಣ್ಣು ಹಿಂಡಿದ್ರು, ಸೂಪರ್ ಆಗಿತ್ತು. ನಾನು ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ನೋಡೋಣ ಬನ್ನಿ ಮಾಡೋಣ. ಈಗ ಫಸ್ಟ್ ಇದಕ್ಕೆ ಸಾಸಿವೆ ಹಾಕೋರಿ, ಅದು ಮೇಲೆ ಹಿಂದೆನೆ ಕರ್ಬೇವಿನ ಸೊಪ್ಪು, ಅದು ಹಿಂದೆನೆ ಈರುಳ್ಳಿ, ತಿರ್ಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ಒಗ್ಗರಣೆನೂ ಬೇಕಾಗಿಲ್ಲ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಹೋಗ್ಬಿಡುತ್ತೆ. ಏನಂದರೆ ಕಾಬಲ್ ಕಡಲೆ ಚೂರು ಬೇಯಬೇಕಷ್ಟೆ. ಆಮೇಲೆ ನಾನು ಕುಕ್ಕರ್ಗೆ ಹಾಕುವಾಗ 1 ಸ್ಪೂನ್ ಉಪ್ಪು ಹಾಕಿದ್ದೆ, ಸೊ ಇನ್ನೊಂದು ಚೂರು ಹಾಕಿ, ಹಾಕಿ ಸಾಕು. ಅದಕ್ಕೆ ನಾವು ಅಲ್ಲಿ ವಿಸಿಲ್ ಹಾಕಿ ಕುಗ್ಸಿದ್ರಲ್ಲ, ಬೆನ್ಸಿದ್ರಲ್ಲ, ಸೊ ಅದನ್ನು ಹಾಕಿ ಕಾಬಲ್ ಕಡಲೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಬಿಡಿ. ಉಪ್ಪೆಲ್ಲ ಹಿಡೀಲಿ, ಮತ್ತು ಇದರಲ್ಲಿ ಸ್ವಲ್ಪ ಕ್ಯಾವ್ ಅಂಶ ಇರುತ್ತಂದರೆ ಸ್ವಲ್ಪ ಕ್ಯಾವ್ ಇರುತ್ತೆ ಕಾಳು, ಅದೆಲ್ಲ ಡ್ರೈ ಆಗಲಿ. ನಾವು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದಲ್ಲ, ಅದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ನಾನು ಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕೊಳಕ್ಕೆ ಹೋಗಿಲ್ಲ, ತೆಂಗಿನಕಾಯಿ ಜೊತೆ ರುಬ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಕೊಡಿ. ಇವತ್ತು ನವರಾತ್ರಿಯ 9ನೇ ದಿನ. ಇವತ್ತು ದೇವಿ ಸಿದ್ಧಿದಾತ್ರಿ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಈ ಪ್ರಪಂಚದಲ್ಲಿ ಏನೇನು ಇಲ್ಲದಿದ್ದಾಗ ಒಂದು ಶಕ್ತಿ ಬೆಳಕಿನ ರೂಪದಲ್ಲಿ ಪ್ರಕಟಗೊಂಡು ದೇವಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಅವಳೇ ಕೂಷ್ಮಾಂಡ. ಇವಳು ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾಳೆ. ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿ ಇನ್ನು ಮುಂದೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು, ವಿಷ್ಣುವಿಗೆ ಲೋಕ ಪೋಷಣೆಯನ್ನು, ಶಿವನಿಗೆ ವಿನಾಶ ಕಾರ್ಯವನ್ನು ನೀಡುತ್ತಾಳೆ. ಈಗ ಮಹಾಶಿವನು ಕೂಷ್ಮಾಂಡ ದೇವಿಯಾದ ಪರಾಶಕ್ತಿಗೆ ತನಗೆ ಸಿದ್ಧಿಗಳು ಬೇಕು ಎಂದು ಕೇಳಿಕೊಂಡು ತಪಸ್ಸನ್ನು ಮಾಡುತ್ತಾನೆ. ಆಗ ದೇವಿ ಶಿವನ ಎಡಭಾಗದ ದೇಹದಿಂದ ಹೊರಬಂದು ದೇವಿಯ ರೂಪದಲ್ಲಿ ಪ್ರಕಟವಾಗುತ್ತಾಳೆ. ಅವಳೇ ಸಿದ್ಧಿದಾತ್ರಿ. ಈ ಸಿದ್ಧಿದಾತ್ರಿ ದೇವಿ ಶಿವನಿಗೆ 18 ಸಿದ್ಧಿಗಳನ್ನು ನೀಡುತ್ತಾಳೆ. ಹಾಗಾಗಿ ಈ ದೇವಿಯನ್ನು ಸಿದ್ಧಿದಾತ್ರಿ ಎಂದು ಕರೆಯುತ್ತಾರೆ. ಇದಾಗಿತ್ತು 9 ನವರಾತ್ರಿಯ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.